ಇಲ್ಲ ಮಗಳ, ಇನ್ನು ಮುಂದೆ ಏನು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಿಮ್ಮ ಅವ್ವನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಇನ್ನು ನಿಮ್ಮ ಜೊತೆನೇ ಇರ್ಬೇಕಂತ ನಾ ಬಂದನ. ಇನ್ನು ನಿಮ್ಮನ್ನು ನಾನು ಚಂದಾಗ ನೋಡ್ಕೋತಾನೆ. ಇನ್ನು ಯಾವತ್ತೂ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗಂಗಿಲ್ಲ. ಹೋಗದಿರೋ ಮಾತಿದು. ಗೀತಾ, ನಂದ ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ನಾವೆಲ್ಲರೂ ಚಂದಾಗ ಇರೋನು. ಆಯ್ತು ರೀ, ನಿಮಗೆ ನಾನು ಒಂದು ಅವಕಾಶ ಕೊಡಾಕತ್ತನು. ಎಲ್ಲರೂ ಚಂದಗಿರ್ನು. ಅವ್ರು ಯಾರಂತ ಗೊತ್ತಾಗಲಿಲ್ಲ. ಇವ್ರು ಇಲ್ಲೇ ಮನೆ ಪಕ್ಕದವ್ರಿ. ಪಾಪ ನಮಗೆ ಒಂದು 2 ಟೈಮ್ ಊಟ ಇವರೇ ಕೊಡ್ತಾರ್ರಿ. ಯಾಕಂದ್ರೆ ನಮಗೆ ಈಗ ಸ್ವಲ್ಪ ದಿನ ತರಾಕ ಮಾಡ್ಕೊಳಕ್ಕೆ ಏನೂ ಇರಾಕಿಲ್ಲ. ಆದ್ರೆ ಬಂದಾಗ ನಮಗೆ ಈ ಮನೆ ಕೊಟ್ಟರು, ಇಲ್ಲಿರಾಗ ಜಾಗ ಮಾಡಿಕೊಟ್ರು. ಆಮೇಲೆ ನಮಗೆ ತಿನ್ನಾಕ ಉಣ್ಣಾಕ ಎಲ್ಲ ಇವರೇ ಕೊಟ್ಟಾರ್ರಿ. ಇವ್ರಂತವ್ರು ಈ ಜಗತ್ತಿನಾಗ ಇರೋದು ದೊಡ್ಡದಂತ ಅನ್ಕೋತೇನೆ ನಾನು. ಇಂಥವ್ರು ಎಲ್ಲಿ ಸಿಗ್ತಾರ್ರಿ. ಆದರೆ ನನಗೆ ಆ ದೇವರು ಇಂಥವ್ರನ್ನ ಕೊಟ್ಟಾನ. ನಾನು ಇಲ್ಲಿ ಬಂದ ಇವ್ರ ಜೊತೆ ಇಲ್ಲಿ ಚಂದಾಗ ಇದ್ನಿ. ಇದು ನನ್ನ ಮನೆ ಅನ್ನೋ ಹಂಗೆ ನನಗೆ ಭಾವನೆನ ಹುಚ್ಚಿರೋರು. ಅದಕ್ಕೆ ಇಲ್ಲೇ ಇದ್ರಾಯ್ತಂತ ನಾನು ನನ್ನ ಮಗಳು ಇಲ್ಲೇ ಇದ್ದು ರೀ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ, ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡೀನಿ. ಹೆಂಗೆ ಬರಕತ್ತೈತ್ರಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ. ಆದರೆ ಯಾಕೋ ವ್ಯೂಸ್ ತುಂಬಾ ಕಮ್ಮಿ ಬರಕತ್ತವು. ವಿಡಿಯೋ ಇಂಟ್ರೆಸ್ಟಿಂಗ್ ಆಯ್ತು ಅಂತ ಹೇಳಿದ್ರು ಯಾಕೆ ಯಾರು ನೋಡ್ತಾ ಇಲ್ಲ ಅಂತ ಭಾಳ ಬೇಜಾರಾಗತೈತಿ. ಕತೆ ಚೆನ್ನಾಗಿಲ್ವೋ, ಏನಾಯಿತು ಒಂದೂ ತಿಳಿತಾ ಇಲ್ಲ, ಅಥವಾ ನಿಮ್ಗೆ ಅರ್ಥ ಆಗ್ತಾ ಇಲ್ವೋ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ಏನಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ರೀತಿ ಇರಬೇಕು, ಇದು ಹೆಂಗಿರಬೇಕು, ಅಥವಾ ಮೊದಲಿನ ಥರನೇ ಇರಬೇಕಾ, ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಹೇಳಿದ್ರೆ ನಾನು ಆ ರೀತಿ ಚೇಂಜಸ್ ಮಾಡೋದಕ್ಕೂ ನಾನು ನೋಡ್ತೀನಿ. ಆದರೆ ಈ ರೀತಿ ವ್ಯೂಸ್ ಕಮ್ಮಿ ಬರಕತ್ತೆ ನನಗೆ ಭಾಳ ಬೇಜಾರಾಗ್ತೈತಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಯೂಟ್ಯೂಬರ್ಸ್ ಅಂದರೆ ನನ್ನ ಯೂಟ್ಯೂಬ್ ನೋಡ್ತಾ ಇರೋರು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಕತ್ತೀರಿ. ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾರಂತಾರು ನನಗೆ ಸಪೋರ್ಟ್ ಮಾಡಕತ್ತೀರಿ ಅಂತೇಳಿ ನಾನು ಭಾಳ ಖುಷಿ ಪಟ್ಟಿದ್ದೀನಿ. ಯಾಕೆ ಏನೋ ಗೊತ್ತಿಲ್ಲ, ವ್ಯೂಸ್ ಕಮ್ಮಿ ಬರೋದು ನನಗೆ ತುಂಬ ಬೇಜಾರಾಗತ್ತೈತಿ. ಸೊ ಹಾಗಾಗಿ ಕೇಳ್ತಾ ಇರೋದಷ್ಟೇ. ಏನಾದರೂ ಚೇಂಜಸ್ ಮಾಡೋದಿದ್ರೆ ಹೇಳಿ, ನಾನು ಚೇಂಜಸ್ ಮಾಡ್ತೀನಿ. ಆದರೆ ಗೀತಾನ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗೀತಾ ಇರೋದೇ ಹಾಗೆ. ಅವ್ರಿಗೆ ಯಾವುದು ಹೇರ್ ಸ್ಟೈಲ್ ಆಗಲಿ ಅಥವಾ ಡ್ರೆಸ್ ಆಗಲಿ ಏನು ಚೇಂಜ್ ಮಾಡೋಕ್ಕೆ ಬರಲ್ಲ. ಉಳಿದಿರೋ ಗೊಂಬೆಗಳನ್ನ ಚೇಂಜ್ ಮಾಡ್ಬೋದು, ಬಟ್ ಅವ್ರನ್ನ ಬರಲ್ಲ. ಸೊ ಹಾಗಾಗಿ ಅವರು ಅದೇ ರೀತಿ ಇರ್ತಾರೆ. ಅದೇ ರೀತಿ ನೀವು ಗೀತಾನ ನೋಡ್ಬೋದು. ಇಲ್ಲ ಅಂತಂದರೆ ಬೇರೆ ಥರ ಮಾಡಿ ಅಂತಂದರೆ ಇವಾಗ ಕಮಲವ್ವ ಇದ್ದಾರಲ್ಲ, ಸೊ ಅದೇ ಥರ ಅವ್ರನ್ನ ಮಾಡಬೇಕಾಗತ್ತೆ. ಫೇಸ್ ಕಟ್ಟು ಸೇಮ್ ಆಗುತ್ತೆ. ಸೊ ಹಾಗಾಗಿ ರಾಜಿ ಥರ ಅದು ಮಾಡ್ಬೋದು. ಅದಕ್ಕಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ. ಇದೇ ರೀತಿ ಇರಲಿ ಅಂತೇಳಿ ಇದೇ ರೀತಿನ ಗೀತಾನ ತೊಗೊಂಡಿದ್ದೀನಿ. ಹಾಗೆ ವಿಡಿಯೋ ಹೆಂಗೆ ಬರತ್ತದಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಬೇಜಾರಾಗ್ತಾ ಇದೆ, ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಆ ರೀತಿ ಆಗಿಬಿಟ್ಟೈತಿ. ಸೊ ಅದಕ್ಕೆ ನೀವು ಸಪೋರ್ಟ್ ನನ್ನ ಮೇಲೆ ಸದಾ ಇದ್ದರೆ ಇನ್ನೂ ಏನಿಲ್ಲ ಅಂದರೂ ಡೈಲಿ ಬೇಕಿದ್ರೆ 4 ವಿಡಿಯೋ ಹಾಕೋಕ್ಕೂ ನಾನು ರೆಡಿ ಇದ್ದೀನಿ. ವ್ಯೂಸ್ ಬಂದರೆ ಇವಾಗ ನಾನು ಬಿಟ್ಟ ತಕ್ಷಣ ಪಟ್ಟಂತ ನೀವು ಒಂದು ತಾಸಿನಲ್ಲಿ 1000 ನೋಡಿದ್ರೆ ನಾನು ಆಮೇಲೆ ನೆಕ್ಸ್ಟ್ ಇನ್ನೊಂದು ಅವರಿಗೆ ಇನ್ನೊಂದು ವಿಡಿಯೋ ಹಾಕ್ಬೋದು. ಬಟ್ ನೀವು ನೋಡೋದಿಲ್ಲ ಅಂದರೆ ನನಗೆ ಹಾಕೋಕ್ಕೂ ನನಗೂ ಬೇಜಾರಾಗ್ತೈತಿ. ಸೊ ಇದು ನನ್ನ ಮನಸ್ಸಿನ ಮಾತು ಹೇಳಬೇಕಂತ ಅನಿಸ್ತು, ಹೇಳಿದ್ದೀನಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಅಯ್ಯೋ, ನಿಮ್ಮ ಋಣ ಹೆಂಗೆ ತೀರಿಸ್ಲಿ ಅಕ್ಕಾರ ನಾನು. ನಿಮ್ಮ ಋಣ ನಮ್ಮ ಮೇಲೆ ಭಾಳ ಐತಿ. ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಭಾಳ ಆಶ್ರಯ ನೀಡಿದ್ರಿ. ನಿಮ್ಮಂಥವ್ರನ್ನ ನಾವು ತಲೆ ಮೇಲೆ ಇಟ್ಕೋಬೇಕು. ನೀವು ಮಾಡಿದ ಉಪಕರಣ ನಾವು ಸಾಯೋ ಗಂಟ ಮರೆಯಂಗಿಲ್ಲ ರೀ ಅಕ್ಕಾರ, ಮರೆಯಂಗಿಲ್ಲ. ನಾವು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲೇ ಇರ್ತೀವಿ ರೀ. ಅಲ್ಲಿ ನಮ್ಮ ಊರಾಗ ನಾವು ಒಂದು ಸ್ವಲ್ಪ ಮನೆ ತೊಗೊಂಡು ಆಮೇಲೆ ಅಲ್ಲಿಗೆ ಹೋಗೋ ಗಂಟ ಇಲ್ಲೇ ಇರಾಕ ನೀವು ಒಪ್ಕೋತಾರೇನ್ರಿ ಅಕ್ಕಾರ? ಅಯ್ಯೋ ಅನ್ನಾರ, ಅದಕ್ಕೇನ್ರಿ, ನೀವು ಗೀತಾ ಅವ್ರ ಜೊತೆ ಚಂದಾಗ ಇರ್ತಾನಂದ್ರೆ, ಚಂದಾಗ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತಾನಂದ್ರೆ ನಮ್ಗೇನಿಲ್ರಿ. ನೀವು ಎಷ್ಟು ದಿನ ಆದರೂ ಇಲ್ಲೇ ಇರಿ. ನಾವು ಈ ಮನೆನ ಬಾಡಿಗೆ ಕೊಡ್ತಿದ್ವಿ. ಆದರೆ ಪಾಪ ಗೀತಾನ ಪರಿಸ್ಥಿತಿ ಕೇಳಿ ಆಕೆ ಬೀದಿಗೆ ಮಕ್ಕೊಂಡಿರೋದನ್ನ ನೋಡಿ ಮನಸ್ಸು ಭಾಳ ಬೇಜಾರಾಯಿತು. ಮನಸ್ಸಿಗೆ ಒಂಥರ ಆದಂಗಾಗಿ ಆಕೆಗೆ ನಾನು ಇಲ್ಲೇ ಇರವ, ಈ ಮನ್ಯಾಗ ನಿನ್ಗೆ ಎಷ್ಟು ದಿನ ಬೇಕಾದ್ರೆ ಇರು, ನಾನು ನಿನ್ನ ಅಕ್ಕಾರ ಅನ್ಕೋ, ನಿನ್ನ ತಂಗಿಯರ ಅನ್ಕೋ, ಇಲ್ಲ ನಿನ್ನ ತಾಯಿರ ಅನ್ಕೋ, ನಿನ್ನ ಬಂಧು ಅನ್ಕೋ, ಇಲ್ಲ ನಿನ್ನ ಫ್ರೆಂಡ್ ಅನ್ಕೋ ಅಂತೇಳಿ ಆಕಿನ ಕರ್ಕೊಂಬಂದ ಇಲ್ಲಿ ಇಟ್ಟೇನ್ರಿ. ಯಾಕಂದ್ರೆ ಹೊಟ್ಟೆಯಾಗ ಒಂದು ಕೂಸೈತಿ, ಬಗಲಾಗ ಒಂದು ಕೂಸೈತಿ, ಹಿಂಗೆ ಇಟ್ಕೊಂಡು ಕಾಸ ಆಕಿ ನಡು ರೋಡ್ನಾಗಿದ್ರೆ ಏನು ಚಂದ ಅನಿಸ್ತದೆ ಅಂತೇಳಿ ನಾನು ಇರಾಕ ಜಾಗ ಕೊಟ್ಟೇನಿ. ಆಯಿತು, ನಿಮಗೆ ಸ್ವಲ್ಪ ದಿನ ಇರ್ರಿ, ನಾನು ಬೇಡ ಅನ್ನಂಗಿಲ್ಲ, ಸ್ವಲ್ಪ ದಿನ ಇರ್ರಿ. ಆಮೇಲೆ ಬೇಕಿದ್ರೆ ನೀವು ನಿಮ್ಮ ಮನೆ ಮಾಡ್ಕೊಂಡ್ಮೇಲೆ ಹೋಗ್ರಿ, ನನಗೇನು ಅಭ್ಯಂತರ ಇಲ್ಲ. ನಮ್ಮ ಮನೆಯವ್ರು ಏನು ಅನ್ನಂಗಿಲ್ಲ, ನೀವು ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ನಾನು ಅವ್ರಿಗೆ ಹೇಳ್ಕೊತೇನಂತ. ನಿಮ್ಮ ಉಪಕಾರ ನಮಗೆ ಮರ್ಯಾಕೆ ಆಗಂಗಿಲ್ಲಕ್ಕ. ಎಷ್ಟು ನೀವು ಸಹಾಯ ಮಾಡ್ಯಾರ ಅಂದ್ರೆ ಇಷ್ಟು ಸಹಾಯ ಮಾಡುವಂಗೆ ಈ ಜಗತ್ತಿನಾಗ ನಾನು ಎಲ್ಲಿ ನೋಡಿಲ್ರಿ, ನಾನು ಎಲ್ಲಿ ನೋಡಿಲ್ಲ. ಒಂದರ ಏನಾರು ತಪ್ಪು ಹುಡುಕ್ತಾರೆ, ಒಂದರ ಏನಾರು ಜಗಳ ಮಾಡ್ತಾರೆ, ಒಂದರ ಏನಾರು ಕೆದಕ್ತಾರೆ. ಆದ್ರೆ ನೀವು ದೇವ್ರಂತಾರೆ ಸಿಕ್ಕಾರ ನಮ್ಗೆ. ಸರಿ ಆಯ್ತು, ಊಟ ಅದು ಮಾಡೋದ್ರಿ. ಊಟ ಮಾಡ್ಯಾರೋ ಇಲ್ಲೋ, ಮೊದಲ ಹೊಟ್ಟಿಲಿ ಬೇರೆ ಅದಿ, ನೀನು ಚೆನ್ನಾಗಿ ಊಟ ಮಾಡ್ಗೀತ, ನಾನೇನು ಬರ್ತಾನೆ. ಆಯ್ತಕ್ಕ, ನಿಮ್ಮ ಜೀವನದೆಲ್ಲ ಕಷ್ಟ ನೋಡಿ ಕೇಳಿ ನನಗೆ ಕಣ್ಣಾಗ ನೀರು ತುಂಬಂತೇವ. ನನಗೆ ಮನಸ್ಸಿಗೆ ಭಾಳ ಬೇಜಾರಾದಂಗಾತು. ಇಂಥ ಪರಿಸ್ಥಿತಿನೂ ಬರ್ತೈತಿ ಹೆಣ್ಮಕ್ಳಿಗೆ ಅನ್ನೋದು ನನಗೀಗ ಗೊತ್ತಾಯ್ತು. ಯಾಕಂದ್ರೆ ಮದುವೆ ಆದಾಗಿಂದ ನನ್ನ ಗಂಡ ನಾನು ಚಂದಾಗ ನೋಡ್ಕೊಂಡನು. ಕಷ್ಟ ಅನ್ನೋದು ಗೊತ್ತಾಗಿಲ್ಲ ನನಗೆ. ನಿನ್ನ ನೋಡಿ ಎಷ್ಟು ಕಷ್ಟಪಟ್ಟು ಅನ್ನೋದು ನನಗೆ ಗೊತ್ತಾಯ್ತು. ಜೀವನದಾಗ ಕಷ್ಟನೂ ಅನುಭವಿಸ್ಬೇಕು, ಸುಖನೂ ಅನುಭವಿಸ್ಬೇಕು. ನಮಗೂ ಯಾವಾಗ ಬರ್ತದೋ ಏನೋ ಗೊತ್ತಿಲ್ಲ, ಆದರೆ ನಾವು ತಯಾರಾಗೇ ಇರಬೇಕು ಎಲ್ಲದಕ್ಕೂ.
ಅಕ್ಕ ನಿನ್ನಂಥವ್ರಿಗೆ ಕಷ್ಟ ಯಾವತ್ತೂ ಬರಬಾರ್ದಕ್ಕ. ನೀ ನನಗೆ ಗೆಳತಿ ಅನ್ಕೊಂಡೆ ಹೇಳ್ತೀನಿ ನಾನು. ಅಕ್ಕ ಅಂದ್ರೆ ನೀನು ಇನ್ನೂ ನನಗಿಂತ ಸಣ್ಣಕ್ಕಿದ್ದಂಗೆ ಅದೀರಿ. ಅದಕ್ಕೆ ನಿಮಗೆ ಅಕ್ಕ ಅಂದ್ರೆ ಚಂದ ಅನ್ಸಂಗಿಲ್ಲ. ಅದಕ್ಕೆ ನಿಮ್ಮನ್ನು ನನ್ನ ಗೆಳತಿ ಅಂದ್ಕೊಂಡು ಕಸ ನಿಮಗೆ ಹೇಳ್ತೀನಿ, ಮಾತು ಕೇಳ್ರಿ. ನಿಮಗೆ ಯಾವತ್ತೂ ಕಷ್ಟ ಬರಬಾರ್ದ್ರಿ. ಯಾಕಂತಂದ್ರೆ ನೀವು ಚಂದ ಇರಬೇಕು. ಎಷ್ಟೋ ಮಂದಿಗೆ ಸಹಾಯ ಮಾಡ್ತೀರಿ ಅಂದಮೇಲೆ ಆ ದೇವ್ರು ನಿಮ್ಮನ್ನು ಚಲೋ ತಗ ಇಡಬೇಕು. ಆ ದೇವ್ರ ಹತ್ರ ನಾನು ಅದನ್ನ ಕೇಳ್ತೇನೆ ರೀ. ಪರಿಮಳ ನನ್ನ ಹೆಸರು. ನನ್ನ ಪರಿಮಳನ ಅಂತ ಕರಿಗೀತಾ. ಸರಿ ಪರಿಮಳ ಅವರೇ. ಇನ್ನು ಮುಂದೆ ನೀನು ನನ್ನ ಸತ್ರು ನಿನ್ನ ಮಾತಿಗೆ ನಂಬಂಗಿಲ್ಲ. ನಿನ್ನ ನಂಬಂಗಿಲ್ಲ ಲೇ ರಾಜಿ. ನನ್ನ ಪಾಲಿಗೆ ಇವತ್ತಿಗೆ ನೀನು ಸತ್ತು ಬಿಟ್ಟಿ. ನೀನು ಹಿಂಗೆ ಥರ ಮೋಸ ಮಾಡ್ತೀನಿ ಅಂತ ನನ್ನ ಸತ್ರು ಅನ್ಕೊಂಡ್ರಿಕಿಲ್ಲ. ಆದರೆ ನೀ ನನಗೆ ದೊಡ್ಡ ಮೋಸ ಮಾಡಿಬಿಟ್ಟಿ. ಜೀವನದಾಗ ನಾನು ಇದನ್ನು ಅರ್ಗಿಸ್ಕೊಳ್ಳೋಕ್ಕಾಗಂಗಿಲ್ಲ. ನೀನು ನನ್ನ ಹೆಂಡತಿ ಅನ್ನಕ್ಕೆ ಅಸಹ್ಯ ಆಗತ್ತದ. ನನಗೆ ಅಸಹ್ಯ ಆಗತ್ತದ್ವಿ. ಯವ್ವ ನನಗೆ ಹುಚ್ಚಿಡ್ದಂಗೆ ಆಗತ್ತದ್ವಿ. ನನಗೆ ಈಕೆ ಬ್ಯಾಡ್ವಿ. ಈಕೆ ಬ್ಯಾಡ ನನಗೆ. ಈಕೆ ನೋಡ್ರೆ ಮೈ ಎಲ್ಲ ಊರಿ ಆಗತ್ತದ್ವಿ. ಆಕೆ ನೋಡ್ರೆ ನನಗೆ ತಿಳಿ ಕಟ್ಟಂಗೆ ಆಗತ್ತದ್ವಿ. ಯವ್ವ ಎದ್ದೇಳು ನೋಡು. ಮತ್ತೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಸರದ್ ಬಿಡ ಕಡೆ. ಅಯ್ಯೋ ನನ್ನ ಮಗ ಯಾಕೆ ಹುಚ್ಚಿನಂಗೆ ಆಡಕತ್ತ. ನನ್ನ ಮಗಗೆ ಏನೋ ಹುಚ್ಚಿಗೆ ಹಿಡಿತಾನ ಮತ್ತೆ. ಅಯ್ಯೋ ದೇವ್ರೆ ಏನಪ್ಪ ಮಾಡಲ್ಲ ನನಗೆ. ನನ್ನ ತಪ್ಪಾದ್ರಿ ನನ್ನ ಕ್ಷಮಿಸ್ಬಿಡ್ರಿ. ಯಾಕ್ರಿ ನನ್ನ ಮ್ಯಾಗ ಎಂತ ಬಯಸಿಟ್ಟು ಮಾಡ್ಕೊಂಡಿರಿ ನೀವು ರೀ. ನನ್ನ ಕ್ಷಮಿಸ್ಬಿಡ್ರಿ. ಹಾಳಾದಕಿನ ಹೋಗ ಕಡೆ. ಅಯ್ಯೋ ರೀ ಏನು ಮಾಡತ್ತೀರಿ ನೀವು? ರಾಜಿ ಯಾಕೆ ಹಿಂಗೆ ಓದಿಯಾಕತ್ತೀರಿ? ಏನಾಯ್ತು? ನಾನು 2 ದಿನ ಊರಿಗೆ ಹೋಗಿ ಬರೋದಾಗ ಏನಾಗತ್ತತಿಲ್ಲ ಮನ್ಯಾಗ? ಏನು ನಡೆಯಕತ್ತಿ? ಅಯ್ಯೋ ಪಾಪ ಯಾಕೆ ಹಿಂಗೆ ಅಕ್ಕನ ಓದಿಯಾಕತ್ತೀರಿ ನೀವು? ನಿನಗೆ ಗೊತ್ತಾಗಂಗಿಲ್ಲ ನಿತ್ಯ, ನಿನಗೆ ಗೊತ್ತಾಗಂಗಿಲ್ಲ. ನನ್ನ ಮೋಸ ಮಾಡಿ ಅಳಿಕಿ. ಎದ್ಕೊಂಡ್ರಕ್ಕ ರಾಜಾಕ ಎದ್ಕೊಂಡ್ರು. ಮಾಮ ನೀನು ಹಿಂಗೆ ಮಾಡೋದು ತಪ್ಪಾಕತಿ. ಅಲ್ಲ ಮಾಮ ನೀನು ಯಾಕ ಅಕ್ಕನ ಹಿಂಗೆ ಓದಿಯಾಕತ್ತಿದಿ? ಹೆಂಗಸರ ಮೇಲೆ ಕೈ ಮಾಡೋದು ತಪ್ಪ ಅಂತ ನಿನಗೆ ಗೊತ್ತಿಲ್ಲೇನ? ನಾಳೆ ಆಕಿಂಗ್ ಮಾಡಿದಂಗ ನನಗೂ ಮಾಡ್ತೇಂಗಾರ ನೀನು. ನನಗೂ ಹಿಂಗೆ ಚಿತ್ರ ಹಿಂಸೆ ಕೊಡ್ತೇನೆ ಹಂಗಾರ ನೀನು? ಏನು ಗೊತ್ತಿಲ್ಲ ಮಾತಾಡಕ್ಕೆ ಹೋಗ್ಬೇಡ ನಿತ್ಯ. ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಮೊದಲು ತಲೆ ಕೆಟ್ಟು ಹುಚ್ಚು ನಂಗಾಗಿ ನಾನು ಸಾಯಿದು ಒಂದು ಉಳ್ದತಿ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲಿಕ್ಕಿ. ಅಯ್ಯೋ ಶಿವನ, ನನ್ನ ಮಾನ ಮರ್ಯಾದೆ ಎಲ್ಲ ಹೋತಲ್ಲೋ. ಇನ್ನು ನಾ ಬದುಕಿದ್ದು ಏನು ಪ್ರಯೋಜನ? ನಿತ್ಯ? ಏನಾತ್ ಮಾವ? ಯಾಕೆ ಹಿಂಗೆ ಅಳಕತ್ತಿದಿ? ನನಗೊಂದು ತಿಳಿವಲ್ತ. ಏನಾತಂತ ನನಗೆ ಅರ್ಥ ಆಗುವಂಗೆ ಹೇಳು ಮಾವ. ಹಾಳಾದಕಿನ ನೀನು ಮಾಡಿದಕ್ಕೆ ನನ್ನ ಮಗ ಆಳುವಂಗಾತಲ್ಲ. ನನ್ನ ಮಗ ಕಣ್ಣೀರು ಹಾಕೋದನ್ನ ನಾನು ನೋಡುವಂಗಾತಲ್ಲ. ಹಾಳಾದಕಿನ ನೀನು ಎಲ್ಲಾರ ಹೋಗಿ ಹಾಳು ಬಾವಿ ಬಿದ್ದು ಸಾಯ ಕಡೆ. ನೀನು ಹೊಟ್ಟೆ ಕೂಸೈತೆ ಅಂತ ಹೇಳಿ ನಾನು ನಿನ್ನ ಚಂದಾಗ ನೋಡ್ಕೊಳಕ್ಕೆ ಹೋಗಿ ನನ್ನ ಮಗನ ಜೀವನ ನಾನು ಹಾಳು ಮಾಡ್ತಿದ್ನಲ್ಲ. ನಿನ್ನ ಹಲಕಟ್ಟು ಬಿಡಾಡಿ. ಅಯ್ಯೋ ನನ್ನ ಮಗ ಹುಚ್ಚು ನಂಗೆ ಆಕತ್ಬಿಟ್ಟಲ್ಲ. ಯವ್ವ ಏನು ಮಾಡಲಿ ನಾನು? ಮಾವ ಏನಾಯ್ತು ಮಾವ? ಯಾಕೆ ಅಳತ್ತಿದ್ದೆ? ಏನಂತ ಹೇಳು ನನಗೆ. ನೀನು ಹಿಂಗೆ ಅಳಕತ್ರೆ ನಾನು ಏನಂತ ಅನ್ಕೋಬೇಕು? ಮಾವ ಕೈ ತೆಗೆದು ಹೇಳು ಮಾವ. ಏನಂತ ಹೇಳಿ ನಿತ್ಯ? ರಾಜಿ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಲು ನಿತ್ಯ, ಹಾಳು ಮಾಡಿಬಿಟ್ಲು. ನಾನು ಊರು ಮಂದಿ ಮುಂದೆಲ್ಲ ಹೆಂಗೆ ತಲೆ ಎತ್ಕೊಂಡು ತಿರುಗಲಿ? ಮೊನ್ನೆ ನೀನೇ ಬಿಟ್ಟು ಬರ್ಬೇಕಾದ್ರೆ ನನಗೆ ಎಟ್ಟೆಲ್ಲ ಅವಮಾನ ಆಗಿತ್ತು ಅಂತ ನನಗೂ ಗೊತ್ತು. ಯಾರಿಗೂ ಗೊತ್ತಿಲ್ಲ ನಿತ್ಯ, ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋಗನು ನಾನು ಹೇಳಕ್ ಹೋಗಿಲ್ಲ. ಯಾಕಂದ್ರೆ ಮನಸ್ಸಿಗೆ ಹಚ್ಕೊಂಡ ಏನಾರ ಆದ್ರೆ ಏನು ಮಾಡೋದು ಅಂತೇಳಿ. ನನ್ನ ಜೀವನ ಹಿಂಗಾಕತ್ತಂದ ಕನಸು ಮನಸ್ಸಲ್ಲೂ ನಾನು ಯೋಚನೆನೂ ಮಾಡಿರ್ಕಿಲ್ಲ ನಿತ್ಯ, ನಿನ್ನ ಮದ್ವೆ ಆದಾಗ ಊರ್ ಮಂದಿಯೆಲ್ಲ ಏನಿಲ್ಲ ಅಂದ್ರು. ಹಾಳಾಗಿ ಹೋಗ್ಲಿ ಬಿಡು ಅಂತಾರಂತ ಸುಮ್ಮನೆ. ಆದ್ರೆ ಈಕಿ ಇನ್ನೊಬ್ಬನ್ನ ಇಟ್ಕೊಂಡಾಳ ಅನ್ನೋದು ಊರ್ ಮಂದಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಅವರೆಲ್ಲ ಆಡ್ಕೊಳ್ಳೋ ಮಾತಿಗೆ ಏನು ಕಡಿಮೆ ಮಾಡಿದ್ದು? ನಿನ್ನ ಹೆಂಡತಿಗೆ ಏನು ಕಡಿಮೆ ಮಾಡಿದ್ದಿ? ನಿನ್ನಂತಿಗೆ ಇಲ್ಲದ ಅವನಂತಿಗೆ ಏನಿತ್ತಂತೆ ಹೋದ್ಲಕ್ಕೆ ಅಂತ ಕೆಲಸ. ನನಗೆ ಎಷ್ಟೆಲ್ಲ ಸೈ ಮಾಡತ್ತಾರ ನಿತ್ಯ. ನಾನು ಬದುಕಿ ಏನು ಮಾಡಲಿ ನೀನು ಹೇಳು. ಅಯ್ಯೋ ಶಿವನೇ, ಎಲ್ಲ ನನ್ನಿಂದಾನೆ ಹಿಂಗಾಯ್ತು. ನಾನು ನಿನ್ನ ಬದುಕಿರಬಾರ್ದು. ನಾನು ಹಾಳ್ಬಾವೆ ಬಿದ್ದೆ ಸಾಯ್ಬೇಕತ್ತಿ. ನೀವು ಅಂದಾಗ ನಾನು ಹಾಳ್ಬಾವೆ ಬಿದ್ದೆ ಸಾಯ್ಬೇಕು. ಎಲ್ಲ ನನ್ನಿಂದನೇ ಆಗತ್ತತಿ. ಎಲ್ಲ ನಾನು ಮಾಡಕತ್ತನು. ನನ್ನ ಗಂಡ ಹಿಂಗಾಳುವಾಗ ನಾನು ಮಾಡೀನಿ. ನಾನು ದೊಡ್ಡ ಪಾಪಿ ಅದನ್ನು. ಯಾರು ಮಾಮ ಅವ್ರಂದರು? ಅವ್ರನ್ನ ಹೋಗಿ ಚಂದಾಗ ಕೇಳ್ತಾನೆ. ನಡಿ ಮಾಮ ಹೋಗುನು, ಈಗ ಹೋಗುನು ನಡಿ.